ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ರೋಗ ಬಂದ ಮೇಲೆ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗ ಬಾರದಂತೆ ಮುನ್ನೆಚ್ಚರಿಕೆ ವಹಿಸುವುದೇ ಉತ್ತಮ ಔಷಧಿ ಅಂತ ಸ್ವತಃ ವೈದ್ಯರು ಆಗಿರುವ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಹೇಳಿದ್ದಾರೆ. ತಾಲೂಕಿನ ಚಿಕ್ಕಜೋಗಿಹಳ್ಳಿಯ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ ಜಂತು ಹುಳು ನಿವಾರಣಾ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಆರೋಗ್ಯದ ಬಗ್ಗೆ ವೈಜ್ಞಾನಿಕ ಹಾಗೂ ಜಾಗೃತಿ ಮೂಡಿಸುವ ಸಂದೇಶವನ್ನು ಕೊಟ್ಟಿದ್ದಾರೆ. ಆರೋಗ್ಯವೇ ಮನುಷ್ಯನ ನಿಜವಾದ ಸಂಪತ್ತು. ಸ್ವಚ್ಛತೆ ಇರುವ ಕಡೆ ಆರೋಗ್ಯ ನೆಲೆಸುತ್ತೆ. ಆದರೆ ಸ್ವಚ್ಛತೆಯ ಕೊರತೆಯಾದ ಅನೇಕ ರೋಗಗಳಿಗೆ ನಾವೇ ದಾರಿ ಮಾಡಿಕೊಟ್ಟಂತಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ವೈಯಕ್ತಿಕ ಸ್ವಚ್ಛತೆ ಹಾಗೂ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಜೊತೆಗೆ ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಬೇಕು ಅಂತ ವೈದ್ಯರಾಗಿ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಜಂತು ಹುಳು ಮಾತ್ರೆಯ ಮಹತ್ವ. ಮಕ್ಕಳಲ್ಲಿ ಜಂತು ಹುಳು ಸೋಂಕು ಉಂಟಾದಾಗ ಅದು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಇದರಿಂದ ರಕ್ತಹೀನತೆ, ದೌರ್ಬಲ್ಯ ಹಾಗೂ ಪೌಷ್ಟಿಕಾಂಶದ ಕೊರತೆಯಂತಹ ಸಮಸ್ಯೆಗಳು ಎದುರಾಗುತ್ತೆ. ಹೀಗಾಗಿ ಸರ್ಕಾರದ ಆರೋಗ್ಯ ಕಾರ್ಯಕ್ರಮದ ಅಡಿ ವಿತರಿಸಲಾಗುವ ಜಂತು ಹುಳು ನಿವಾರಣಾ ಮಾತ್ರೆಯನ್ನ ಆರೋಗ್ಯ ಸಿಬ್ಬಂದಿಯ ಸಲಹೆಯಂತೆ ಕಡ್ಡಾಯವಾಗಿ ಸೇವಿಸಬೇಕು. ವಿದ್ಯಾರ್ಥಿಗಳು ನಿಯಮಿತವಾಗಿ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅತ್ಯಂತ ಮುಖ್ಯ ಅಂತ ಶಾಸಕರು ಕಿವಿಮಾತು ಹೇಳಿದ್ದಾರೆ. ವರದಿ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ. ಹೋಗಿ ನಿಮ್ಮ ಉತ್ತಮ ಶಿಕ್ಷಣಕ್ಕೆ, ನಿಮ್ಮ ಆರೋಗ್ಯಕ್ಕೆ ನಾವು ಎಲ್ಲ ನಿಮ್ಗೆ ಏನೇನು ಸೌಕರ್ಯಗಳ ಬಗ್ಗೆ ಎಲ್ಲ ಒದಗಿಸ್ತೀವಿ. ಆಯ್ತಾ? ನೀವು ನಿಶ್ಚಿಂತೆಯಿಂದ ಓದಿ. ಆಯ್ತಾ? ಯಾವುದೇ ರೀತಿ ಬೇರೆ ಓದೋದ್ ಬಿಟ್ಟು ಬೇರೆ ಬಗ್ಗೆ ಗಮನ ಬೇಡ. ಆಯ್ತಾ? ಶಾಲೆ ಮಕ್ಕಳು ಐರನ್ ಮಾತ್ರೆ ಕೊಡ್ತಾರೆ, ತಗೊಂಡೇ ಇದ್ದೀರಾ? ಸರ್, ಕೆಲವರು ತಗೋತಾರೆ, ಪ್ರತಿಯೊಬ್ಬರು ತಗೊಂತಾ ಇದ್ರೆ ಇಲ್ವಾ? ಸರ್, ಕೆಲವರು ಯಾರು ಬಿಸಾಕ್ಬಾರ್ದು. ತುಂಬಾ ಇಂಪಾರ್ಟೆಂಟ್ ಹೆಣ್ಣು ಮಕ್ಕಳಿಗೆ. ಅರ್ಥ ಆಯ್ತಾ? ಹೆಣ್ಣು ಮಕ್ಕಳಿಗೆ ಐರನ್ ಮಾತ್ರೆ ತುಂಬಾ ತುಂಬಾ ಇಂಪಾರ್ಟೆಂಟು. ಯಾಕೆ? ಬ್ಲಡ್ ಕಡಿಮೆ ಆದ್ರೆ ಏನಾಗುತ್ತೆ? ಬ್ಲಡ್ ಕಡಿಮೆ ಆದ್ರೆ ಏನಾಗುತ್ತೆ? ಅದೇ ಸುಸ್ತು, ತುಂಬಾ ಹಗಲೆಲ್ಲ ಸುಸ್ತಾಗೋದು, ಆಯಸ್ಸು, ಏನು ಶಕ್ತಿ ಇಲ್ಲಂಗೆ ಆಗೋದು, ಏನು ಕೆಲಸ ಮಾಡಕ್ ಆಗಲ್ಲ. ಆಯ್ತಾ? RBCs ಎಲ್ಲ ಕಡಿಮೆ ಆಗಿ ಬರೀ ಪ್ಲಾಸ್ಮಾ ಜಾಸ್ತಿ ಆದ್ರೆ ಹಾರ್ಟ್ಗೂ ತೊಂದರೆ ಆಗ್ತದೆ. ಮತ್ತೆ ಏನು ಕೆಲಸ ಮಾಡಕ್ಕಾಗಲ್ಲ, ಸುಸ್ತಿ ಇರ್ತದೆ.